ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರುವ ಮುನ್ನ ಭರ್ಜರಿ ಸಕ್ಸಸ್ ಕೊಟ್ಟಂತ ಸಿನಿಮಾ ಕಾಟೇರ ಎಲ್ರಿಗೂ ಗೊತ್ತಿರುವಂತದ್ದು. ವರ್ಣ ಪದ್ಧತಿ ಅಸಮಾನತೆಯ ಕಥೆಯನ್ನ ಹೊಂದಿದ್ದ ಕಾಟೇರ ಭೂ ಸುಧಾರಣೆ ಕಾಯ್ದೆಯತ್ತವು ಬೆಳಕನ್ನ ಚೆಲ್ಲಿತು. ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಅಂತಹದ್ದೇ ಇನ್ನೊಂದು ಸಿನಿಮಾ ಸುದ್ದಿಯನ್ನ ಮಾಡ್ತಾ ಇದೆ. ಅದುವೇ ಧೀರ ಭಗತ್ ರಾಯ್. ಡಿಸೆಂಬರ್ 6ರಂದು ತೆರೆಕಾಣಲಿರುವ ಧೀರ ಭಗತ್ ರಾಯ್ ಸಿನಿಮಾದ ಟ್ರೈಲರ್ ಈಗಾಗಲೇ ಬಿಡುಗಡೆಯನ್ನ ಕಂಡಿದ್ದು ಭರ್ಜರಿ ರೆಸ್ಪಾನ್ಸ್ ಅನ್ನ ಪಡೀತಾ ಇದೆ. ಮೊದಲ ಬಾರಿಗೆ ರಾಕೇಶ್ ದಳವಾಯಿ ನಾಯಕನಾಗಿ ಇಲ್ಲಿ ಕಾಣಿಸಿಕೊಂಡಿದ್ದು ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಕರಿಕೋಟು ಹಾಕಿಕೊಂಡು ಲಾಯರ್ ಗೆಟಪ್ ನಲ್ಲಿ ಕಾಣಿಸಿಕೊಂಡಿರುವ ಹೀರೋ ಮಾಸ್ ದೃಶ್ಯಗಳಲ್ಲಿ ಭರ್ಜರಿಯಾಗಿ ಅಭಿನಯಿಸಿದ್ದಾರೆ ಅನ್ನೋದಕ್ಕೆ ಟ್ರೈಲರ್ ಸಾಕ್ಷಿಯನ್ನು ಹೇಳ್ತಿದೆ. ಭೂ ಸುಧಾರಣೆಯ ಕಾಯ್ದೆಯ ಜಾರಿ ನಂತರವೂ ಬಡವರಿಗೆ ಭೂಮಿ ಹಂಚಿಕೆಯಲ್ಲಾಗಿರುವ ಅನ್ಯಾಯದ ಕುರಿತಂತೆ ಈ ಸಿನಿಮಾ ಸೆಟ್ಟೇರಿದಂತಿದೆ. ದೇವರ ದೃಷ್ಟಿಯಲ್ಲಿ ಎಲ್ರೂ ಸಮಾನರೋ ಇಲ್ವೋ ನನಗೆ ಆದ್ರೆ ಸಂವಿಧಾನದ ದೃಷ್ಟಿಯಲ್ಲಿ ಮಾತ್ರ ಇಲ್ಲಿ ಎಲ್ರೂ ಸಮಾನರೇ ಅನ್ನೋ ಮೂಲಕ ಅಂಬೇಡ್ಕರ್ ವಿಚಾರಧಾರೆಯನ್ನ ಹಾಗೂ ಸಮಾನತೆ ಜಾತಿ ವ್ಯವಸ್ಥೆಯ ವಿರುದ್ಧ ಈ ಸಿನಿಮಾ ಸೆಟ್ಟೇರಿದೆ ಅನ್ನೋದು ದಿಟ. ಸಿನಿಮಾದ ಪ್ರಮೋಷನಲ್ ಹಾಡು ಕವಿರಾಜ್ ಅವರು ಬರೆದಿರುವ ಆಕಾಶದ ನೀಲಿ ಎದ್ದು ಹಾಡು ಕ್ರಾಂತಿಗೀತೆಯಾಗಿಯೂ ಬಳಸಲಾಗ್ತಿದೆ. ಈಗಾಗಲೇ ಲಕ್ಷಾಂತರ ಮಂದಿ ಈ ಗೀತೆಯನ್ನ ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಕಲಾವಿದರು ಸಚಿವರು ಸಿನಿಮಾಕ್ಕೆ ಶುಭವನ್ನ ಕೋರಿದ್ದಾರೆ. ಹಾಡಿಯೋ ಯೂಟ್ಯೂಬ್ ಪೇಜ್ ನಲ್ಲಿ ಸಿನಿಮಾದ ಟ್ರೈಲರ್ ನೋಡಬಹುದಾಗಿದೆ. ರಾಕೇಶ್ ದಳವಾಯಿ ನಾಯಕನಾಗಿದ್ರೆ ಸುಚರಿತಾ ಜೋಡಿಯಾಗಿದ್ದಾರೆ. ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್ ಹಾಗೂ ಶ್ರೀ ಓಂ ಎಂಟರ್ಟೈನರ್ಸ್ ಬ್ಯಾನರ್ ನಲ್ಲಿ ನಿರ್ಮಾಣವಾಗಿರುವ ಸಿನಿಮಾಕ್ಕೆ ಕರ್ಣನ್ ಎಸ್ ಕಥೆ ಸಂಭಾಷಣೆ ಚಿತ್ರಕಥೆಯ ಜೊತೆಗೆ ಚೊಚ್ಚಲ ಬಾರಿಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಶರತ್ ಲೋಹಿತಾಶ್ವ, ನೀನಾಸಂ ಅಶ್ವಥ್, ಎಂಕೆ ಮಠ ಜೊತೆಗೆ ವಕೀಲರಾದ ಸುಧೀರ್ ಕುಮಾರ್ ಮರೊಳ್ಳಿ, ಹರಿರಾಮ್ ಶಂಕರ್ ಕೂಡ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೆಲ್ವಂ ಜಾನ್ ಛಾಯಾಗ್ರಹಣ ನಡೆಸಿದ್ರೆ ಪೂರ್ಣಚಂದ್ರ ತೇಜಸ್ವಿ ಎಸ್ವಿ ಸಂಗೀತ ಸಂಯೋಜಿಸಿದ್ದಾರೆ. ಈಗಾಗಲೇ ಹಲವು ಸೆಲೆಬ್ರಿಟಿಗಳು ಗಣ್ಯರು ಚಿತ್ರಕ್ಕೆ ಶುಭವನ್ನ ಕೋರಿದ್ದಾರೆ. ಡಿಸೆಂಬರ್ 6ರಂದು ಪುಷ್ಪ 2 ಮುಂದೆ ಕನ್ನಡ ನೆಲದ ಕಥೆಯನ್ನ ಹೊತ್ತು ಧೀರ ಭಗತ್ ರಾಯ್ ಸಿನಿಮಾ ಬಿಡುಗಡೆ ಕಾಣಲಿದೆ. ಒಟ್ಟಿನಲ್ಲಿ ಕಾಟೇರದ ಕ್ರೇಜ್ ಧೀರ ಭಗತ್ ರಾಯ್ ಮುಂದುವರಿಸ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಧೀರ ಭಗತ್ ರಾಯ್ ಸಿನಿಮಾದ ಟ್ರೈಲರ್ ರಿವ್ಯೂ. ಸಿನಿಮಾದ ಟ್ರೈಲರ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದೆ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಜೈ ಹಿಂದ್.